ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಏನು ಅಂದರೆ, ಅಪಘಾತಕ್ಕೆ ರಸ್ತೆ ಗುಂಡಿಯೇ ಕಾರಣವೆಂದು ವಿಮೆ ಕಂಪನಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ನ ಫೈಲ್ ಮಾಡಿರ್ತಾರೆ. ಈ ಪಿಟಿಷನ್ನಲ್ಲಿ ಏನಿತ್ತು ಅಂದರೆ, ಒಬ್ಬ ವ್ಯಕ್ತಿ ಬೈಕ್ನ ಚಾಲನೆ ಮಾಡ್ಕೊಂಡು ಹೋಗ್ತಿರುವಾಗ ವೇಗವಾಗಿ ಹಿಂದಿನಿಂದ ಬಂದಂಥ ಕಾರು ಚಾಲಕ ಆ ಬೈಕ್ಗೆ ಗುದ್ದಿರ್ತಾನೆ. ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಕಾರಿನ ಚಾಲಕ ಕಾರನ್ನು ಬಿಟ್ಟು ಓಡೋಗಿರ್ತಾನೆ. ಆದರೆ ವಿಮೆ ಕಂಪ್ನಿಯವರು ಆ ಬೈಕ್ ಆಕ್ಸಿಡೆಂಟಲ್ಲಿ ಸತ್ತಂಥ ವ್ಯಕ್ತಿಗೆ ವಿಮೆ ದುಡ್ಡನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಹೈಕೋರ್ಟಲ್ಲಿ ಒಂದು ಅರ್ಜಿ ಸಲ್ಲಿಸ್ತಾರೆ. ರಸ್ತೆ ಗುಂಡಿಗಳು ಸರಿಯಾಗಿ ಇಲ್ಲದೆ ಇದ್ದಂಥ ಕಾರಣ, ರಸ್ತೆಗಳು ಸರಿಯಾಗಿ ಇಲ್ಲದೆ ಇದ್ದಂಥ ಕಾರಣ, ರಸ್ತೆಯಲ್ಲಿ ಗುಂಡಿಗಳು ಇದ್ದಂಥ ಕಾರಣ ಈ ಒಂದು ಅಪಘಾತ ಸಂಭವಿಸಿದೆ. ವಿಮೆ ಕಂಪನಿಯನ್ನು ಮಾತ್ರ ನೀವು ಇದರಲ್ಲಿ ಪಾರ್ಟಿ ಮಾಡಬೇಡಿ. ಬಿಬಿಎಂಪಿಯವ್ರನ್ನು ಕೂಡ ಇದರಲ್ಲಿ ಪಾರ್ಟಿ ಮಾಡಿ. ಯಾಕೆ ಅಂದರೆ, ರಸ್ತೆ ಗುಂಡಿಗಳನ್ನು ಮುಚ್ಚದೇ ಇರುವುದು ಬಿಬಿಎಂಪಿಯವರ ಒಂದು ಕಾರ್ಯನಿರ್ಲಕ್ಷ್ಯ ತೋರಿಸುತ್ತೆ ಅಂತ ಅರ್ಜಿಯಲ್ಲಿ ಅವರು ಕೇಳ್ಕೊಂಡಿರ್ತಾರೆ. ಆದರೆ ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ಒಂದು ಕೇಸ್ನಲ್ಲಿ ಅಂದರೆ ಈ ರೀತಿ ಒಂದು ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಕೇಸ್ನಲ್ಲಿ ಇಬ್ಬಿಬ್ಬರನ್ನ ಪಾರ್ಟಿ ಮಾಡೋಕ್ಕೆ ಬರೋದಿಲ್ಲ. ಯಾರಾದರೂ ಒಬ್ಬರೇ ಈ ವ್ಯಕ್ತಿಗೆ ಪರಿಹಾರ ಧನವನ್ನು ನೀಡಕ್ಕೆ ಸಾಧ್ಯ. ರಸ್ತೆ ಗುಂಡಿಗಳು ಸರಿಯಾಗಿ ಇಲ್ಲದೇ ಇದ್ದ ಕಾರಣಕ್ಕೆ ಬಿಬಿಎಂಪಿಯವ್ರನ್ನ ಪಾರ್ಟಿ ಮಾಡೋಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ವಿಮೆ ಅಂದರೆ ಇನ್ಶೂರೆನ್ಸನ್ನು ಕಟ್ಟೋದು, ನಾವು ವೆಹಿಕಲ್ಗೆ ಇನ್ಶೂರೆನ್ಸ್ ಕಟ್ಟದೆ ಈ ರೀತಿ ಅಪಘಾತವಾದಂಥ ಸಂದರ್ಭದಲ್ಲಿ ನಾವು ವಿಮೆಯನ್ನು ತಗೊಳ್ಳೋದಕ್ಕೆ. ಆದರೆ ಈ ವಿಮೆ ಕಂಪ್ನಿಯವರು ಅದನ್ನು ಕೊಡದಿರ ಬಿಬಿಎಂಪಿಯವ್ರ ಮೇಲೆ ಎತ್ತಾಕೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಾಗಿದೆ. ಹಾಗೂ ಆತನಿಗೆ ವಿಮೆ ಕಂಪನಿಯೇ ಪರಿಹಾರ ಧನವನ್ನು ನೀಡಬೇಕು ಅಂತ ಕೂಡ ಹೈಕೋರ್ಟ್ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ನನ್ನ ವಿಡಿಯೋ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದ.